ರಿಸಲ್ಟ್ ಬಂತು, ನಾನು ಸೋತ್ ಮನೆಗೆ ಬಂದೆ, ಊಟ ಮಾಡಿದೆ, ನಿದ್ದೆನೂ ಮಾಡಲಿಲ್ಲ, ಸೀದಾ ಹೋಗೋದಿ ಮದುವೆಗೆ ಹೋದೆ. ಅಲ್ಲಿ ಅವತ್ತಿಂದ ಇವತ್ತವರೆಗೂ ನನಗೆ ಕ್ಷೇತ್ರ ಬಿಟ್ಟಿಲ್ಲ, ಕ್ಷೇತ್ರದಲ್ಲೇ ಇರ್ತೀವಿ. ಆದರೆ ಸೋತಂಥ ಅಭ್ಯರ್ಥಿಗಳು ಎಲ್ಲೆಲ್ಲಿದ್ರು, ಯಾವ್ಯಾವಾಗ ಬಂದರು, ಯಾರು ಕೆನ್ನೆ ಹಿಡಿದ್ರು, ಯಾರು ಗುಂಡಿ ಹಾಕಿದ್ರು, ಇವತ್ತು ಅವ್ರ ಕುಟುಂಬದವ್ರು ಏನೇನು ಮಾಡ್ತಾವ್ರೆ ಮಾತಾಡ್ತಿದ್ರೆ ಖುಷಿ ತಂದ್ಬಿಟ್ಟಿದ್ದೀನಿ, ಯೂನಿವರ್ಸಿಟಿ ತಂದ್ಬಿಟ್ಟಿದ್ದೀನಿ. ಏನಪ್ಪ ನಾಗಮೂಲಕದಿಂದ ಪ್ರಯೋಜನ? ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿಯ? ಅಲ್ಲಿ ಏನಕ್ಕೆ ತಂದಿದ್ದಿ? ನಿಮ್ಮ ಅಣ್ಣ ಮಕ್ಕಳಿಗೆ ಕಾಂಪೌಂಡ್ ಹಾಕೊಳ್ಳೋಕ್ಕೆ ಟೆಂಡರ್ ಕೊಡಿಸಿದ್ಯಪ್ಪ, ಅದೊಂದೇ ಸಾಧನೆ. ಅದರಿಂದ 25 ಕೋಟಿ ಬಂದದೆ, 25 ಕೋಟಿ ಕಾಮಗಾರಿ ಅವ್ರ ಮನೇಲದೆ ಮಾಡ್ಕೋತಾರೆ. ತರಲಿ ಬೇಡ ಅಂತ ಹೇಳಕ್ಕಿಲ್ಲ, ಆದರೆ ಪರಿಪೂರ್ಣವಾದ ಯೂನಿವರ್ಸಿಟಿ ನೀವು ತರ್ತಾ ಇದ್ದೀರಾ. ಈ ಬೀದರ್ನಲ್ಲಿ ಒಂದು ಪಶುಸಂಗೋಪನೆ ಇದನ್ನ ಓಪನ್ ಮಾಡವ್ರೆ, ಮುಚ್ಕೊಂಡು ಹೋಯ್ತಾ ಇದೆ. ಆ ರೀತಿ ಯಾಕೆ ಮಾಡಬೇಕಿದೆ ಈ ಕೆಲಸಗಳನ್ನ ಇವರು? ಇಂಥ ಇವ್ರು ನೋಡೋಣ. ನಾವು ಏನು ಮಾಡಿದ್ವಿ, ಸ್ಟಾರ್ಟಿಂಗೇ ಗಲಾಟೆ ಮಾಡಿಬಿಟ್ಟು ನಮ್ಮ ಅಧ್ಯಕ್ಷ ಹೇಳ್ತಿದ್ದು, ಬಿಡ್ರಿ ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ನಾವೇನು ಮಾತಾಡೋದು. ನಾವು ಬಿಟ್ಟು 2 ವರ್ಷ ಆಯಿತು, ಇನ್ನೂ ಒಂದು 6 ತಿಂಗಳು ಬಿಡೋಣ. ಅದ್ರ ಮೇಲೆ ಮಾಡಿದ್ರೆ ನಾವು ನಿಂತ್ಕೋಬೇಕಾಗ್ತದೆ. ನಾವೆಲ್ಲದಕ್ಕೂ ರೆಡಿ ಇರ್ತೀವಿ. ನಾನು ಈ ಪೊಲೀಸ್ನವ್ರಿಗೆ ಎದುರೋನು ಅಲ್ಲ, ಅವ್ರ ಕೇಸಿಗೆ ಎದುರೋನು ಅಲ್ಲ. ನನ್ನ ಹಿಸ್ಟ್ರಿ ಯಾಕೆ ಗೊತ್ತಿರೋ ಕೆಲವ್ರು ಗೊತ್ತು. ನಾನು PUC ಮುಗಿದ ತಕ್ಷಣ ನನ್ನ ಮೇಲೆ ಇದ್ದ 76 ಕೇಸು. ನಾವು ಕೋರ್ಟ್ಗೆ ಹೊಸ್ತಲ್ಲ, ಜೈಲು ಹೊಸ್ತಲ್ಲ, ನಾನು ಎದುರೋಕ್ಕೂ ಇಲ್ಲ. ನಾನು ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ನೀವು ಪ್ರತಿ ತಪ್ಪದ ಶಿಕ್ಷೆನ ನೀವು ಅನುಭವಿಸ್ತೀರಿ. ಅವ್ರು ಏನೇನು ಶಿಕ್ಷೆ ತಪ್ಪು ಮಾಡಿಸ್ತಾರೋ ಮಾಡಿ, ನಾವು ನೋಡ್ಕೊಂಡೇ ಇರ್ತೀವಿ. ಆದರೆ ಒಂದು ದಿವಸ ತಗೊಳಕೊಂಡು ಮನೆಗೆ ಹೋಗೋದು ಶತಸಿದ್ಧ. ಮೊನ್ನೆ ಏನೂ ಇಲ್ಲಪ್ಪ, ಯಾರೋ ನಮ್ಮ ಹುಡುಗರು, ಇಬ್ಬರು ನಮ್ಮ ಹುಡುಗರೆ, ಕಂಪ್ಲೇಂಟ್ ಕೊಟ್ಟರು ನಮ್ಮ ಹುಡುಗ, ಕಂಪ್ಲೇಂಟ್ ಕೊಡಿಸ್ಕೊಂಡು ನಮ್ಮ ಹುಡುಗ, ಅವರೇನೋ ಕಿತ್ತಾಡ್ಕೊಂಡು ಹೋಗಿ ಸ್ಟೇಷನ್ ಗಂಟ ಹೋಗೋ. ಕಂಪ್ಲೇಂಟೇ ಕೊಟ್ಟಿಲ್ಲ. ಅವ್ರ ಹುಡುಗನ್ನ ಕರೆಸಿ, ನೀನೇನಾರ ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ನಿನ್ನ ಬಳ್ಳಾರಿಗೆ ಹಾಕ್ಸಿ ಅಂತ ಎದುರಿಸಿ, ಆ PDO ಎದುರಿಸಿ, ಆ ಪೊಲೀಸ್ ಹೇಳ್ತಾನೆ, ಸಬ್ ಇನ್ಸ್ಪೆಕ್ಟ್ರು ರೇ ಜಾತಿ ಹಿಡಿದು ಬರ್ಕೊಂಬರ್ಬೇಕ್ರಿ, ಅಟ್ರಾಸಿಟಿ ಹಾಕ್ಬೇಕಂದ್ರೆ ಹಿಂಗೆ ಬರ್ಕೊಂಬ ಅಂತ ಸ್ಟೇಷನ್ ಬರ್ಸ್ಕೊಂಡು 3 ದಿವಸ ಜೈಲಿಗೆ ಕಳಿಸ್ತಾನೆ. ಅದೇ ಇನ್ನೊಬ್ಬ ವ್ಯಕ್ತಿ, ಯಾರೋ ಗೌರವಿತ ಲೆಕ್ಚರರ್, ಅವ್ರಿಗೆ ಬಾಯಿ ಬಂದ ಮಾಡಿದ್ರೆ ಅವನೇನು ಮಟ್ಟಕ್ಕೆ ಸ್ಟೇಷನಿಂದ ಆಚೆ ಕಳಿಸ್ತಾರೆ. ಇದು ನಡೀತಾ ಇರ್ತಕ್ಕಂಥದ್ದ. ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತೀರ ಕಾನೂನು ಅನ್ನೋದು. ಒಟ್ಟಲ್ಲಿ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ, ಮುಂದೆ ಹೆಂಗೆ ದರ್ಬಾರ್ ಮಾಡಬೇಕು, ಹೆಂಗೆ ಅಧಿಕಾರ ಮಾಡಿಕೊಡ್ಬೇಕು, ಹೆಂಗೆ ತೊಂದರೆ ಕೊಡಬೇಕು ಅಂತ ತೋರಿಸ್ತಾವ್ರೆ. ಭಾಳ ಚೆನ್ನಾಗಿ ತೋರಿಸ್ತಾ ಇದ್ದೀರಿ. ಅದು ಮುಂದಿನ ದಿವಸದಲ್ಲಿ ಈ ಊಟನ ನೀವೇ ಉಣ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಮಿತ್ರರಲ್ಲಿ ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಅಲ್ಲಿ ನೆಮ್ಮದಿಯಾಗಿಲ್ಲ, ಯಾರೂ ನೆಮ್ಮದಿಯಾಗಿಲ್ಲ. ನನ್ನ ಸ್ನೇಹಿತರುಗಳು ಭಾಳ ಜನ ಇದ್ದಾರೆ. ಅವರ ಪರಿಸ್ಥಿತಿಗಳು ಏನು, ಯಾವ ರೀತಿ, ಈ ಒಂದೇ ಒಂದು ಕುಟುಂಬ ಎಷ್ಟು ದುಡ್ಡು ಹೊಡೆದು ಏನೇನು ಮಾಡ್ಕೋತದೆ ಅಂತಕ್ಕಂಥದ್ದು ಅವರೆಲ್ಲ ಕಣ್ಣಿಂದ ನೋಡ್ಬಿಟ್ಟು ಕಣ್ಣು ಬಾಯಿನ ಲಬ ಬಿಡ್ತಾವೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.